ಈರಮ್ಮ ಏನ್ ಸಾಕಾಗೈತಿ ಹುಡುಗಿ ಸಲುವಾಗಿ ಬಳಕದ ಮಿಸ್ಕೆ ಎಲ್ಲ ಬುಟ್ಟ ತುಂಬಿಡ ಅಂತ ಹೇಳೇನಿ. ಹರಿವು ಬಂದಾಳ ಅವನು ಓಸು. ಏನ್ ರೀತಿರ ಬಳಕದ ಮಿಸ್ಕೆ ಓಸು ಬುಟ್ಟ ತುಂಬಿಡ ಅಂತ ಹೇಳಿದಿಲ್ಲ ನಿಂಗ. ಓಸು ಹರಿವು ಬಂದಿಯಲ್ಲ. ಹಾ ನಾನ್ ರೀತಿರ ಈಗ ಹೋದ್ಲು ನೋಡಾಕ. ಅತ್ತಿಯರ ನಂಗೆ ಗೊತ್ತಿಲ್ಲ. ನಿನಗೆ ಗೊತ್ತಿಲ್ಲ ಅಂದ್ರೆ ಇನ್ಯಾರಿಗೆ ಗೊತ್ತಿರ್ತಾವ? ಬಳಕದ ಮಿಸ್ಕೆ ನೀನಲ್ಲ ಬೆಳಗ್ಗೆ ಹೊರಗಿಟ್ಟಕ್ಕೆ. ಅತ್ತಿಯರ ಹೇಗೆ ಹೀಗಾಯ್ತು ನಾನು ಕಾಣೇನು, ಬುಟ್ಟಿಯಾಗಿದ್ ಮಿಸಿಕಾಯಿ ತಳಗ ಬಿದ್ದಾವೋ, ನಾ ನೋಡ್ದಾಗ ಬುಟ್ಟಿಯಾಗಿದ್ವು ಆಮೇಲೇನಾತು ನನಗೆ ತಿಳಿದಿಲ್ಲ. ಬೇಸಿಕಾಯಿ ಎಲ್ಲ ಹಾಳಾಗೋಯ್ತು, ಮೇಸಿಕಾಯಿ ಎಲ್ಲ ಹಾಳಾಗೋಯ್ತು, ಏಕೋ ಹೀಗಾಯ್ತು ನಾನು ಕಾಣೇನು, ಹನುಮವ್ವನಾಯಿ ಬಂದೇತು ಏನು. ಯವ್ವ ತಾಯಿ ಹಾಡಬೇಡ, ಅದನ್ನ ಮಾತನಾಗ ಹೇಳ ನೀನು ಬೆಂಕಿ ಹತ್ಲಿ. ಮತ್ತೆ ನನಗೆ ಗೊತ್ತಿಲ್ಲ ಅಂದ್ರೆ ಮತ್ತೆ ನನ್ನ ಕೇಳಿದ್ರೆ ಹಿಂಗ ನಾನು ಹಾಡು ಹೇಳಕ್ಕೆ ಮತ್ತೆ ಈಗ ಹೇಳಕತ್ತೇನೆ ಕೇಳ್ರಿ. ಮತ್ತೆ ನನಗೆ ಗೊತ್ತಿಲ್ಲ 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 ಅಷ್ಟೇ. ಕೋರ್ಟ್ನಾಗ ಹೇಳ್ದಂಗ 3 ಸಲ ಒದರಿ ಬಿಟ್ಲು ಮುಗಿದ ತಗೋ. ಇನ್ಯಾ ಕೋರ್ಟ್ನಾಗೂ ನಡೆದಲ್ಲಿದೆ. ಉಳಿದಿದ್ವರತ್ತು ಒಂದು ಕವರಿಗೆ ಹಾಕಿಡು. ಊರಿಗೆ ಹೋಗ್ತಾನ ಕೊಟ್ಟು ಕಳ್ಸಾನ ಸಲ ಮತ್ತೆ ಬೆಂಗಳೂರಾಗ ಎಲ್ಲಿ ಮಾಡ್ಕೋಬೇಕು ಅವ್ರು ಕೆಲಸದಾಗ ಅವ್ರು. ಅದಕ್ಕೆ ಹೊಸ ಕೊಟ್ಟು ಕಳ್ಸಿದ್ರೆ ಮತ್ತೆ ನಾವು ಈಗ ಬ್ಯಾಸ್ಗಿಗೆ ಮತ್ತೆ ಮಾಡ್ಕೊಳಕ್ ಬರ್ತೈತಿ. ಆಯ್ತು ತೋರಿ. ಚಂಪಾ ಏನ್ ರೀತಿರ? ಇದು ರೊಟ್ಟೆಗ್ಯಾವನ ಚಪಾತಿ ಮಾಡಿಟ್ಟಿದ್ಲಕ್ಕಿ ಕತ್ತಿರನ ನೋಡೇನ್ ನಾನು. ಬ್ಯಾಡ ಬ್ಯಾಡ ಅಂದ್ಲ. ನಾನು ಹೊಸ ಮಾಡ್ಕೊಂಡು ಇದಕ್ಕೆ ಮಾಡ್ಕೊಂಡ ಮತ್ತೆ ಹೋಗಿ ಏನ್ ಮಾಡ್ಕೊತಾಳ ಅಂತೇಳಿ ಆ ಬದ್ನಿಕಾಯಿ ಎಣ್ಣೆಗಾಯಿ ಒಗ್ಗರಣೆ ಹಾಕಿ ರುಚಿ ಹಾಕ್ತಿ ಅಂದಿದ್ನಲ್ಲ. ಮಾಡಿಯೇನ? ಮಾಡೇನ್ರಿ ಅತ್ತೀರ. ಮಾಡಿ ಮತ್ತೆ ಡಬ್ಬಿಗೆ ಹಾಕಿಟ್ಟಾತ. ಹೌದನ? ಹಂಗಾರ ರೀ ಒಟ್ಟು ಹೊಲಕ್ಕೆ ಹೋಗಿ ಒಟ್ಟು ಹೊಲದಾಗ ಏನು ಬೆಳೆದಾವ ಬಾಳೆಹಣ್ಣು ಗಿಳೆಹಣ್ಣು ಏನು ಕಾಯಿಪಲ್ಲೆ ಬೆಳೆದ ಒಟ್ಟು ಹರ್ಕೊಂಡ್ ಬರೋಗ್ರಿ. ಅಲ್ಲೇನು ಬೆಂಗಳೂರಾಗ ಕೊಂಡು ತಿಂತಾವ ಎಲ್ಲ. ಒಂದು ಕುಡಿ ನೀರಿಗೆ ರೊಕ್ಕ ಕೊಡ್ಬೇಕು. ಏಪ್ಪ ಎಲ್ಲ ಐತಿ ನಮ್ಮ ಹೊಲದಾಗ ಬೇಕಾದಂಗೆ ಇರ್ತೈತಿ. ಗೊಂಜಾಳದು ಆಗ್ಯಾವ ನೋಡ್ರಿ. ಒಟ್ಟು ಹರ್ಕೊಂಡ್ ಬರೋಗ್ರಿ. ಒಂದು ಚೀಲ ತೊಗೊಂಡೋಗಿ ಓಸ್ ಕಾರ್ ಗಾಡಿ ಹೋಗತಿ. ಏನು ಬಸ್ಸಿಗೆ ಹೋಗ್ಬೇಕನ್ನಂಗಿಲ್ಲ, ಟ್ರೈನಿಗೆ ಹೋಗ್ಬೇಕನ್ನಂಗಿಲ್ಲ. ಕಾರ್ ಗಾಡಿ ಹಿಂಡಿಕ್ಕೆ ಹೋಗೋದ್ರೆ ಹೋಗಿ ಮನೆ ಬೇಕಲ್ಲ ಇಳಿಸ್ಕೋತಾರ. ಹೋರಿ ಪಟ್ನ ಹೋರಿ. ನಿನಗೋಬೇಕಿಗೆ ಜವಾಬ್ದಾರಿ ಇರೋದು ನನಗೆ ನಿಲ್ ನೋಡು. ನಾನು ಆಲೆ ಒಂದು ಗುಣಿ ಬಾಳೆಹಣ್ಣು ಹಾಕೊಂಬಂದೇನಿ, ಒಂದು ಗುಣಿ. ಆಮ್ಯಾಗ ಹೀರಿಕಾಯಿ ಆಗಿದ್ವು ಅವು ಸರ್ಕೊಂಬಂದೇನಿ. ಆಮೇಲೆ ಇದು ಏನದು ಮೆಂತ್ಯ ಸೊಪ್ಪು ಮತ್ತೆ ಕೊತ್ತಂಬರಿ ಆಗಿತ್ತು ಹೊಲ್ದಾಗ ಊಟ ಅದೊಟ್ಟು ಹರ್ಕೊಂಬಂದೇನಿ. ಮುಳುಗಾಯಿ ಸರಿ ಇದ್ದಿದ್ದಿಲ್ಲ, ಎಲ್ಲ ಹರಿದು ಮಾರೇವಿ. ಉಳ್ಕ ಪಳ್ಕ ಅಲ್ಲೊಂದಿಲ್ಲ ಒಂದು ಗಿಡದಾಗ ಉಳಿದಿದ್ವು, ನಾ ಹರಿಲಿಲ್ಲ. ಆ ಬಾಜು ಆ ನಿಂಗನಗೌಡ್ರ ಹೊಲ್ದಾಗ ಅವ್ರಿಕಾಯಿ ಆಗಿದ್ವು. ಆ ಒಂದು 2 ಕಿಲೋದಷ್ಟು ಕೇಳಿವೆ ಕೊಟ್ಟ ಪಾಪ. ಯಾಕೆ ಅವರು ಮತ್ತೆ ಹರ್ಕೊಂಡು ಹೋಗಿರ್ತಾರಲ್ಲ ನಮ್ಮ ಹೊಲ್ದಾಗ, ಹಂಗಾಗಿ ಕೇಳತ್ಲೆ ಕೊಟ್ಟ. ಅವನು ತಂದು ಹಾಳ್ಯಾಗ ಹಾಕಿಟ್ಟೇನಿ. ಮತ್ತೇನು ಸಿಕ್ಕಿಲ್ಲ ಕೊಡಾಕ. ಹೌದನ? ತೆಂಗಿನಕಾಯಿ ಹಾಕಿಟ್ರನ ಅದಾವನ ಇಟ್ರನ? ಅದಾವ್ರಿ ಅತ್ತೀರ. ಅದ್ರ ಗಿಡದಾಗ ಅದಾವ್ರಿ, ಹರಿದಿಲ್ಲ. ಎಳ್ಳಿರ್ ಮ್ಯಾಗ ಅದಾವ. ಈ ಪರಿ ತಾಂಡಿ ಬಿಟ್ಟೈತಿ. ಏನು ಕುಡಿತಾವ ತಗೋ. ಇನ್ನೊಮ್ಮೆ ಕಾಯಿ ಹರಿಸ್ತ್ಯಾಗ ಒಣಕಾಯಿ ಒಂದು 4 ಕೊಟ್ಟು ಕಳ್ಸಿದ್ರಾತು. ಅತ್ತೀರ ನೀವು 2 ಸರಿಗೆ ಮೊದಲು ಹೋಗಿ ಜಳಕ ಮಾಡ್ಕೊಂಡ್ ಬಂದ್ಬಿಡ್ರಿ. ಯಾಕಂದ್ರೆ ಮತ್ತೆ ಅವ್ರ ಊರಿಗೆ ಹೋಗಿನ ಜಳಕ ಮಾಡಿದ್ರೆ ಅದು ಮಾಡಬಾರ್ದಂತ ಅಪ್ಶಕ್ ನಿಮ್ಗೆ ಗೊತ್ತಲ್ಲ. ಗೊತ್ತ ಇವಾಗಲೇ ಹೇಳೇನಕಿ ನೀರು ತೋಡು ಅಂತೇಳಿ. ಅರ್ಬಿ ಕೈಯಾಗ ಹಿಡ್ಕೊ ಕೂತಾನಿ ಅರ್ಬಿ ಹಾಕೊಳಕ. ಆಕಿನ್ನ ನೀರು ತೋಡ್ವಳ್ಳು. ಹೌದನ್ರಿ? ನಾ ತೋಡ್ತೇನೆ ಬರ್ರಿ. ಹಂಗಾರೆ ನೀವು ಜಳಕ ಮಾಡ್ಬರ್ರಿ. ಕತ್ರಿನ ಪೂಜೆ ಮಾಡೋ ದೇವ್ರಿಗೆ. ಹ್ಞೂ ರೀ ಅತ್ತೀರ. ಶಾಂತ ಆದ್ರೂ ಏನ ಹೇಳ, ಈ ಸೀರೆಯಾಗಿ ಇವತ್ತು ಭಾರಿ ಚಂದ ಕಾಣಕತ್ತಿಲ್ಲ. ಅಲ್ಲ ಇಷ್ಟು ಚಂದ ಸೀರೆ ಇಟ್ಕೊಂಡು ಒಟ್ಟ ಉಟ್ಕೊಳಂಗಿಲ್ಲ. ಯಾವಾಗ ನೋಡಿದ್ರೆ ಗಿಡ್ ಹೋತ್ ಮರಿ ಇದ್ದಂಗ ಆ ಗಿಡ್ ಮೊಳಿ ಮಾರಿ ಮಾಡ್ಕೊಂಡು ಕುಂತು ಬಿಡ್ತೀವಿ ಒಂದಳತಿ. ಇಂಥ ಚಂದ ಸೀರೆ ಅದಾವು ಉಟ್ಕೋಬಾರ್ದನ್ಲೇ. ಹೌದನ? ನಂಗ ಇದು ನಮ್ಮ ಅಪ್ಪ ಕೊಡ್ಸಿದ್ ಸೀರೆ. ಯಾರದ ಕೊಡಿಸ್ವಲ್ರಕ್ಕ, ಚಂದ ಮಾತ್ರ ಆಗೈತಿ. ಅಡ್ಡಿ ಇಲ್ಲ ಗಿಡ್ ಹೋತ್ ಮರಿ ವಯಸ್ಸಾದ್ರು ಒಂಥರನ ಅದಿ ಬಿಡ್ಲೆ. ವಯಸ್ಸಿಗೆ ಬಂದ್ ಮಕ್ಳು ಮನ್ಯಾಗ ಅದಾರ, ಸಸ್ತಾರ ಅದಾರ. ಒಟ್ಟು ಬಾಯಿ ಹಿಡ್ತಾಗಿರ್ಲಿ. ಏನ ಜಳಕಕ್ಕೆ ಹೊಂಟಾನಿ. ಬರ್ಲೇನು ಬೆಂತಿಕಾಕ? ಮತ್ ಸಿಗ್ನಲ್ ಕೊಟ್ಟು ಹೊಂಟಿಯಲ್ಲ ಜಳಕಕ್ಕೆ ಹೊಂಟೇನಿ ಅಂತೇಳಿ. ನನ್ನ ಕಡೆ ಬಯಸ್ಕೊಬಿಟ್ರಿ, ಬಾಯಿ ಮುಚ್ಕೊಂಡಿದ್ರು ಚಲೋ. ಈಗ ಆತ ಮಾತಾಡಿದ್ರೆ ಮೈ ಮೇಲೆ ಬರ್ತಾಳ. ಅದಕ್ಕೆಮ್ಮ ಏನದು ಚೀಲ್ದಾಗ? ಇದ್ರಾಗ ಕುಂಬಳಕಾಯಿ ಶಾಂಡ್ಗಿ, ಬಳಕದ ಮೆಣಸಿಕಾಯಿ, ಮನೆ ಮಾಡಿದ್ದ ಅಕ್ಕಿ ಹಪ್ಪಳ, ಆಮ್ಯಾಗ ಇಷ್ಟೇ ಮೂರೇ ಇರೋದು. 3 ಇಟ್ಟತಿ. ನಿಮ್ಗೆ ಯಾವಾಗ ಇದು ಶೇಂಗಾ ಚಟ್ನಿ ಇಟ್ಟತಿ, ಅಗಸಿ ಚಟ್ನಿ, ಕಡ್ಲಿ ಚಟ್ನಿ, ಇವು 3 ಇಟ್ಟತಿ. ಆಮೇಲೆ ಹಣ್ಣಗಾಯಿ ಅಲ್ಲ ಈಗೆಲ್ಲ ಪೂರ ಹಣ್ಣಗಾಯಿದ್ದು ಮಿಜ್ಜಿ ಖಾರ ಮಾಡಿ ಚಲೋತ್ತಂಗ ಮಿಜ್ಜಿ ಖಾರ. ಮಸ್ತ್ ಊಟ ರಾತ್ರಿ ದಿನ. ನಾನು ಊಟಕ್ಕೆ ಕುಂತಾಗ ಒಟ್ಟು ಕಡ್ಲಿ ಚಟ್ನಿ, ಅಗಸಿ ಚಟ್ನಿ, ಶೇಂಗಾ ಚಟ್ನಿ ಎಲ್ಲ ಹಚ್ಕೊಂಡು ಬಾಜುಕ್ ಮಿಜ್ಜಿ ಖಾರ ಹಚ್ಕೊಂಡು ರೊಟ್ಟಿ ಚಪಾತಿ ಯಾವ್ದಾರ ಆಗೋಲ್ತಕ್ಕ. ಪಲ್ಯನ ಬೇಡ ಜೊತೆಗೆ ಹಚ್ಕೊಂಡು ತಿನ್ನಾಕತ್ರ ಸ್ವರ್ಗ. ಅದು ಬೆಳಕು ಮಿಷ್ಕಾಯಿ, ಕುಂಬಳಕಾಯಿ ಶಾಂಡ್ಗಿ ಅವೆಲ್ಲ ಗಂಡ ರುಚಿಗೆ ನೋಡು. ಅವನು ಕರ್ಕೊಂಡು ತಿನ್ರಿ. ಮತ್ತೆ ಅಲ್ಲಿ ನಿಮ್ಮ ಪೇಟೆಗೆ ಎಲ್ಲೇ ಅವನ್ನೆಲ್ಲ ತರಕತ್ತಿ ಮಾಡಕತ್ತಿ. ಅಯ್ಯೋ ಅದಕ್ಕೆಮ್ಮ ರೊಕ್ಕ ಕೊಟ್ರೆ ಎಲ್ಲ ಸಿಗ್ತಾವ. ಅಲ್ಲಿ ಪೇಟೆಗೆಲ್ಲ ಮಾರ್ತಾರ, ಅಂಗಡಿಗಳಿಗೆಲ್ಲ ಸಿಗ್ತತಿ. ಯಾವ ಚಡ್ಸಿಕೆ ನೋಡೇನಳ ನಾನು ಸಿಗುದು. ಅಲ್ಲ ಉಪ್ಪಟ್ಟು ಉರ್ಲು ತಿನ್ನಾಕಾಗಂಗಿಲ್ಲ, ಬಾಯಾಗ ಇಡಾಕಾಗಲ್ಲ. ಮಿಜ್ಜಿ ಖಾರ ನಾವು ಎಂತ ಚಂದ ಹುಂಚಿ ಹಣ್ಣು, ಬೆಲ್ಲ, ಮೆಂತೆಕಾಳು, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ಎಂತ ರುಚಿ ಆಕತ್ತದ ಮಿಜ್ಜಿ ಖಾರ ನಮ್ಮ ಮನ್ಯಾಗ. ಹಂಗಿರ್ತದಲ್ಲೇ ಅದು.
ಇದು ಬೆಳ್ಕೊಂಬಿಸ್ಕಾಯಿ ಉಪ್ಪಾಟ್ ಉರ್ಲು ಬಾಯಾಗ ಇಡಾಕ್ ಬರಂಗಿಲ್ಲ ತನಗ ಕೊಟ್ಟಿದ್ದನ್ನ ತಗೊಂಡ್ ಹೋಗೋದ್ ನಡಿ. ಮತ್ತೆ ಇವ್ನೇನ್ ಬಸ್ಗೆ ಹೋಗ್ಬೇಕಾಯ್ ನೀವೇನು ಇದಕ್ಕೆ ಟ್ರೈನ್ಗೆ ಹೊಂಟಿರಿ ಕಾರ್ನ್ಯಾಗಪ್ಪ ಇಲ್ಲಿ ಹತ್ತಿರ ಸೀದಾ ಹೋಗಿ ಅಲ್ಲಿ ಇಳಿತೀರಿ ಸುಮ್ಮನೆ ತಗೊಂಡೋರಿ. ಚಲೋ ಆತ್ ಬಿಡ್ರಿ ಹಂಗಾರ. ಹೌದು ಉಪ್ಪಿರ್ತಾವ ಇನ್ನೇನಪ್ಪ. ಕತ್ರಿನಾ ನಂದೆಲ್ಲ ಆಗೈತಪ್ಪ ತಯಾರದಿನ. ತಯಾರದಿ ಅವ್ವ ಅದಕ್ಕೆ ಲೇಟ್ ಆಕತ್ ನಾ ಹೊಂಡಾಕ. ಸರಿ ಸರಿ ದಾರಿ ಬಿಡ್ರಿ. ಇನ್ನೂ ಒಂದ್ ಚೀಲನಾ? ಇನ್ನೂ ಒಂದ್ ಚೀಲಲ್ಲಪ್ಪ. ಹೊರಗೆ ನಿಮ್ಮಪ್ಪ ಬಾಳಿಗೊನೆ ಇಟ್ಟಾರ. ಆಮೇಲೆ ಅವೇನೇನ ಸಸತ್ ಕಾಯಿಪಲ್ಲೆ ಹರ್ಕೊಂಡ್ ಬಂದಾರ ಚೀಲದಾಗ. ಅದೊಂದ್ ಚೀಲ ಇಟ್ಕೋ. ಇದ್ರಾಗ ಅಡಿಗೆ ಕಟ್ಟೈತಿ ಅಷ್ಟು. ಏನ ಈ ಕ್ಯಾಂಪ್ ಚೀಲದಾಗ ರೊಟ್ಟಿ ಚಪಾತಿ ಪಲ್ಯ ಒಂದ್ ತಟಗನ್ನ ಅದು ಕಟ್ಟೈತಿ. ಹೋಗಿಂದ ಏನ್ ಅಡಿಗೆ ಮಾಡ್ಕೊಂತೀರಿ? ಮನೆಯಿಂದ ಹೊಡ್ ತುಂಬಾ ಉಂಡ್ ಬಿಟ್ರೆ ಆಗೋಕತ್ತವ ಅಡಿಗೆ ಮಾಡಿದ್ದು. ಅಯ್ಯೋ ಯವ್ವ ಹೋಗ್ತಾನ ದಾರ್ಯಾಗ ಹಂಗೇನ್ರ ಹೊಟ್ಟೆಸ್ತ್ರ ರಾತ್ರಿ ಮುಡ್ತಿದ್ವಲ್ಲ ನಾವು ಹೋಟೆಲ್ನಾಗ ಊಟ ಮಾಡ್ಕೊಂಡು ಸೀದಾ ಹೋಗಿ ಮಕ್ಕೊಂಡ್ಬಿಡ್ತಿದ್ವಿ. ಯಪ್ಪ ದೇವ್ರ, ಅದ್ ಹೆಂಗ್ ಹೋಟೆಲ್ ನಮ್ದು ಜೀವ ಗಮಸ್ತತೆ ಏನಪ್ಪ ನಿನಗ? ಹೊಳ್ಳ ತಿಂದಿದ್ದ ಏನ್ ಮೈ ಕಸುವಲ್ಲ ಏನಲ್ಲ ತಗ. ಹೊಟ್ಟೆ ಆಗಿ ಒಂದ್ ಈಟು ಕಸು ಉಳಿಯಂಗಿಲ್ಲ. ಸುಳ್ಳ ನಮ್ನಿ ಹೋಟೆಲ್ ಅಂದು ತಿನ್ನಬಾರ್ದು. ದೇಹಕ್ಕೆ ಚಲೋ ಅಲ್ಲದ. ಏನಾಗದಲ್ಲ ಬಾಯಿ ಮುಚ್ಕೊಂಡು ಒಯ್ ತೊಯ್ಡಿ. ಇದ್ರಾಗೆಲ್ಲ ಆಯ್ತು ನೋಡಿ. ಇದ್ರಾಗ ಇವು ಚಟ್ನಿ ಪುಡಿನ ಅದಾವು. ಅವನು ಹೊತ್ತುಂಟ್ಲೆ ಹೋಗ್ರಿಪ್ಪ. ಬರ್ರಿ ಇಲ್ಲೋಡಿಲ್ಲ ಗಾಡಿ ಪೀಡ ಹೊಡಿಬೇಡ್ರಿ. ನಿಧಾನ ಕೊಡಿರಿ. ಯಾಕೆ ಬೇಕು? ಏನ ರೋಡ್ ಹೌಸ್ ಇರ್ತಾವ. ಒಂದ್ ತಾಸು ಹೊತ್ತಾಗವಲ್ತಕ್ಕ. ನಿಧಾನಕ್ಕೆ ಹೋಗಿ ಊರ್ ಮುಟ್ರಿ. ಏನ ಗಡ್ಬಡಿ ಮಾಡ್ಕೋಬೇಡ್ರಿ. ಇಲ್ಲ ಆಳ್ದೆ. ಟೈಮ್ ಎಷ್ಟಾಗೈತೆ? ಟೈಮ್ ಈಗ 10 ಗಂಟೆ. ನಾಷ್ಟ ಆಗೈತಲ್ಲ ಹಂಗಾರೆ? ನಾಷ್ಟ ಆಗಿತ್ತವ. ಹಂಗ ಸರಿಪ್ಪ. 10 ಗಂಟೆ ಅಂದ್ರೆ ರಾತ್ರಿ ಎಷ್ಟೊಂದು ಈಗ ಎಷ್ಟೊಂದು 6-7 ಗಂಟೆ ಆಕತ್ತೇನ ಊರ್ ಮುಟ್ಟಕ್ಕೆ? 8 ಆಕತ್ತೆ ಏನೋ 8 ಗಂಟೆ ಹೋಗಬೇ. ಭಾಳ ಲೇಟ್ ಆತು. ಒಂದ 4 ಗಂಟೆ 3:30-4 ಗಂಟೆ ಅದ ಮುಟ್ಬಿಡ್ತೇವಿ. ಇದನ್ನ ಹೇಳಿದ್ನ ಅಟ್ಟು ಪೀಡಾಗ ಹೋಗ್ಬೇಡ್ರಿ ಅಂತೇಳಿ. ಏನ ನಂಗೆಲ್ಲ ಗೊತ್ತೈತೆ. ಅವತ್ತು ನಾವು ಇಲ್ಲಿಂದ ಟ್ರೈನಿಗೆ ಬಂದ್ರ ಇಡೀ ರಾತ್ರಿ 8-8:30 9ಕ್ಕೆ ಬಂದು ಮುಟ್ಟೈತದ ಗೊತ್ತನ? ಕಾರ್ನಾಗ ಅಂತೇಳಿ ಒಂದ್ 2 ತಾಸು ಕಡಿಮೆ ಹೇಳಿನ ನಾ. ಮತ್ತ ನೀ ನೋಡಿದ್ರಿ ಇನ್ನೂ 3-3:30 ಅಂತೀಯಲ್ಲ. ಇದ ಹಿಂಗ ಪೀಡಾಗ ಹೋಗ್ಬೇಡ್ರಿ ಅಂತೇಳಿ ಹೇಳಕತ್ತಿರ ನಾ ನಿಮ್ಗ. ಲೇ ಗಿಡ್ಮೂಳಿ ಅವನು ಆರಾಮಾಗಿ ಹೇಳಕತ್ತಾನ. ನೀವು ಸ್ವಲ್ಪ ತಣ್ಣ ಕುಂದಿರ್ತೀರನ? ನಿಮ್ಗೇನ್ ಗೊತ್ತ? ಅಡ್ಡಿ ಗೊತ್ತಿಲ್ಲ ಬಡ್ಡಿ ಗೊತ್ತಿಲ್ಲ. ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳುದು. ನೀವು ಹಿಂಗ ಅಂದ್ಬಿಟ್ರೆ ಮುಗಿದೋತಿ. ಇನ್ನೊಟ್ಟು ಚಿಗಿರಿಗೆ ಗಾಡಿ ಹೊಡಿತಾನ. ಬಾಯಿ ಮುಚ್ಕೊಂಡಿರಿ. ನೋಡುವ ಹಾಕತ್ತಿರನ ನೀನ ಒಟ್ಟು ಹೇಳೋಂಗ. ನಿಧಾನಕ್ಕೆ ಹುಷಾರಾಗಿ ಹೋಗ್ಬರ್ರಿ ಆತಾ. ಅವ್ನು ಕೆಲ್ಸಕ್ಕೆ ಹೋದಾಗ ಬಾಗ್ಲ ಹಾಕೊಂಡಿರು. ಬಾಗ್ಲಾಗಿಲ್ಲ ತೆಗಿಬೇಡ. ಅಲ್ಲೇ ಕಳ್ರ ಕಾಟ ಹೆಚ್ಚಾಗೈತಂತ. ಭಾಳ ಸೊಕಾಶೆ ಹುಷಾರಾಗಿರ್ಬೇಕು ನೋಡು. ಅತ್ತಿಯರ ಇಲ್ಲೇ ಹೊತ್ತು ಮಾಡ್ತೀರಿ ನೀವು. ಟೈಮ್ ಭಾಳ ಆಗೈತಿ. ಹೋಗಿ ಬರ್ಲಿ ಬಿಡ್ರಿ ಅವರು. ಆಯ್ತು ಹುಷಾರಿಪ್ಪ. ನಿಮ್ಮ ಅರ್ಬಿ ಬ್ಯಾಗಿಲ್ಲದವ ಕಾರ್ನಾಗ ಆಲ್ರೆಡಿ ಇಟ್ಟೇನಿ. ಇವೇ 3 ಗೊತ್ತಿದ್ದಿಲ್ಲಂಗ ಈಗ ಕೊಟ್ರಲ್ಲ ಇವನು ಇಡ್ತೇನೆ. ಸರಿ ಅತ್ತಿಯರ ಮಾವರ ಹೋಗಿ ಬರ್ತೀನಿ. ಅಕ್ಕ ಹೋಗಿ ಬರ್ತೀನಿ. ಅಕ್ಕ ಚಂಪಕ್ಕ ಹೋಗಿ ಬರ್ತೀನಿ. ಹೋಗಿ ಬಾ ಹುಷಾರಿ. ಹೋಗಿ ಮುಟ್ಟಿಂದ ಒಂದು ಫೋನ್ ಮಾಡಿ. ಅಕ್ಕ ಕಾಲ್ ಕೊಡ್ರಿ ಅತ್ತಿಯರ. ಅಲ್ಲ ನಿಮ್ಮತ್ತಿ ಕಾಲು ನಿನಗೆ ಕೊಟ್ರೆ ಇರವ್ಯಾಡ ಕೈಲೇ ನಡಿತಾಳನ? ಬರ್ರಿ ಎದ್ದ ಕಾಲ್ಸ ಮಾಡ್ತಾ ಹುಡುಗರು. 100 ಕಾಲ ಸುಖವಾಗಿ ಬಾಡ್ರವ. 10-6 ಮಕ್ಕಳೆತ್ತ ಏನು ಸುಖವಾಗಿ ಬಾಡ್ರವ. ಕಲ್ಲಕ್ಕ ಮಲ್ಲಕ್ಕ ಬಂದ್ರು ನೋಡ. ಬಾರ್ಲೆ ಗಿರ್ಜಿ ಬರ. ಮನಿ ಬಣ 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 ಅನ್ಸಕತ್ತ. ಬರ್ರಿ ಏನ್ ಮಾಡ್ಬೇಕು ನೋಡು. ಮಗ ಸುಸಿ ಊರಿಗೆ ಹೋದ್ರಿ ಈಗ. ಶಾಂತಕ ಕತ್ರಿನ ರವ್ವ ದುರ್ಗದೆಲ್ಲಾಗ ಸಿಕ್ಕಿದ್ಲು ಪೇಟ್ಯಾಗ ನನಗೆ. ಅದು ನಾನು ನೋಡಿದ್ದಿಲ್ಲ ಪಾಪ. ಅವರೇ ನೋಡಿ ಮಾತಾಡ್ಸಿದ್ದು ಬಿಡ. ಮಾತಾಡ್ಸತ್ಲೆ ನಾನು ಯಾರು ಅಂತ ಹೊಳ್ ನೋಡೋದಕ್ಕೆ ಅವ್ರಾದ್ರವ್ರು. ಮತ್ತು ಆರಾಮದೇನವ ಅಂತದು ಮಾತಾಡಿ ಹೆಂಗದಾಳ ನನ್ನ ಮಗಳು ಆರಾಮದಾಳನ ಅಂತದು ಕೇಳಿದ್ರೆ ಆರಾಮದಾಳ ಯಾಕ ನೀ ಏನು ತಲೆ ಕೆಡ್ಸ್ಕೊಬೇಡ ಅಂತ ಹೇಳಿದೆ. ಹೌದನೇ? ಇನ್ನೇನು ಸಿಕ್ಕರೆ ಹೇಳಿ ಆರಾಮದಾರ ಅಂತೇಳಿ. ನಾನು ಪಾಪ ಮೊನ್ನೆ ಹೋಗಿದ್ರಿ ಇಬ್ರು ಗಂಡ ಇಂತಿ ಹೋಗಿ ನೋಡ್ಕೊಂಬಂದ್ರೆ. ನಾನು ಹೋಗ್ಬೇಕಾಗಿತ್ತು. ಹೋಲ್ಬಿಡ ತಾಯಿ ಮಗಳು ಒಂದು ಏನಾರ ಮಾತಾಡೋದಿರ್ತೈತಿ ಪಾಪ. ನಾನು ನಡಕ್ಕೆ ಹೋಗಿ ಏನು ಮಾಡಲಿ ಅಂತೇಳಿ ನಾ ಹೋಗಲಿಲ್ಲ. ಅವ್ರನ್ನ ಅಷ್ಟ ಕಸಿದ್ದೆ. ಹೌದನ ಶಾಂತಕ? ಈಗ ಮಗ ಸೊಸಿ ಜೊತೆಯಾಗಿ ಅಲ್ಲಿ ಹೋದ್ರು. ಅಡ್ಡಿ ಇಲ್ಲ ಬಿಡು. ಅಂತೂ ಮಗ ಸೊಸಿ ಖುಷಿಯಾಗಿ ಅದಾರ ಅಂತ ಆತ. ಹ್ಞೂನವ ಇವಾಗ ಖುಷಿಯಾಗಿ ಅದಾರ. ಸದ್ಯಕ್ಕೆ ಯಾವ ಕುಡ್ಕೊಂಡು ಬೀಳ್ ಕಟ್ಟೋದು ಸಾಕೀಗ. ಮುಗ್ದ ಓದ್ತವ್ರು ಆಡಿ ಹೋದ್ರ ಅವರು. ಇದಕ್ಕೆ ಹೋದ್ರು ಬೆಂಗಳೂರಿಗೆ ಹೋದ್ರು. ಗೌಡ್ರ ಮತ್ತೇನು ಆರಾಮ್ ಕುಂತ ಬಿಟ್ರಲ್ಲ? ಏನ್ ಮಾಡ್ಬೇಕ್ರಿ ಗಿರ್ಜಕರ ಪರಕರ? ಡ್ಯಾನ್ಸ್ ಮಾಡಕ್ಕಾಕತ್ತೇನ್ರಿ ಮತ್ತೆ? ಹೇಳ್ರಿ. ಅಯ್ಯೋ ಮತ್ತೆ ಆರಾಮ್ ಕುಂದ್ರಲಾರ್ದು ಏನ್ ಮಾಡ್ಬೇಕ್ರಿ? ದೇವ್ರ ಆರಾಮ್ ಕೊಟ್ಟಾನಪ್ಪ ಜೀವನ. ಆರಾಮ್ ಕೊಟ್ಟಾರ್ರಿ. ನಿಮ್ಮ ಆರಾಮ್ ಯಾರಿಗೈತಿ ಯಾರಿಗಿಲ್ಲ ಹೇಳ್ರಿ. ಮತ್ತೆ ಊರಾಗೇನು ಸಮಾಚಾರಲಿ? ನಮ್ಮ ಮನೆಯಾರ ಆಡಿದ್ದಕ್ಕೆ ನಾ ಯಾರು ಸುದ್ದಿಗೆ ಹೋಗೇ ಇಲ್ಲ. ಯಾವುದು ಕೇಳೂ ಇಲ್ಲ. ಏನಾಯ್ತು ಎಲ್ಲಾರು ಆರಾಮದಾರನ? ಎಲ್ಲಾರು ಆರಾಮದಾರ ಶಾಂತಕ. ಈ ಪ್ರೇಮಕ್ಕಂದ ರಾಡಿ ಎದ್ದಿರೋದೀಗ ಏನಂತ ಹಾಕಿದೆ ಬಿಟ್ರಿ. ಇದು ಏನಾರು ಒಂದು ರಾಡಿ ತಕ್ಕೊಂಡ ಕೂತಿರ್ತಾಳಲ್ಲ. ಅಯ್ಯ ಈ ಪ್ರೇಮಕ್ಕದಾಳಲ್ಲ ಆ ಮೂಲಿ ಮನಿ ಇಕ್ಕಿ ಮುದ್ಕೋಬೇಕದಾಳಲ್ಲ ಆಕಿ ಕೊಟ್ಟು ಹುಯ್ಯನ್ ಜಗಳ. ಯಾಕ ಎದ್ರ ಸಂಬಂಧ ಏನೋ ನಮ್ಗೇನು ಗೊತ್ತು. ನಮ್ಗೇನು ಕೇಳ್ತಾರ ಅವರು. ಹೌದು ಅದು ಕರೆ ಅನ್ನ. ಮತ್ತೆ ಜಗಳ ಅಂದ್ರಲಿ ಎದ್ರ ಸಂಬಂಧ ಅಂತ ಹೇಳಿಲ್ಲನ? ಅಯ್ಯೋ ಏನ ಅವ್ರ ಮನಿ ಇದು ಅರ್ಬಿ ಹೋಗೋದು ಸೀರಿನ ಇಲ್ಲಿ ಒಣಾಕಿದ್ರಂತ. ಅದೇನ ಇವ್ರ ಅರ್ಬ್ಯಾಗ ಹೋಗ್ಬಿಟ್ಟತಂತ. ಸೀರೆ ಎಲ್ಲೈತಿ ಅಂತ ಕೇಳಿದ್ರೆ ಎಲ್ಲೆಲ್ಲಿ ಸಿಗೋಲ್ತದ. ಇವ್ರ ಮನೆ ಮಂದಿ ಬೈದ್ರೆ ಯಾಕೆ ಉಟ್ಕೊಂಡು ಹೋಗ್ಯಾಳ ಏನೋ ಯಾರಿಗೆ ಗೊತ್ತು. ನಂಗೆ ಸೀರೆ ಸಿಗೋಲ್ತ ಅಂತೇಳಿ ಒಂದೇ ಸಮಯ ಹುಡ್ಕ್ಯಾಡಕತ್ತಾರ. ಹೌದಾ?
ಏನವ ನಮ್ಗೇನು ಗೊತ್ತವಾ ಹೇಳ್ತಾರ ಕರೆ ನಾವು ಏಟ್ ನಂಬಕ್ ಕೇಟ್ ಬಿಡ್ಬೇಕು ಈಗ ಯಾಕೆ ಬಿಟ್ರಿ ತನ್ನ ಮನೆ ಬಕ್ಕಲ ಬಿಟ್ಟು ಅವ್ರ ಮನೆ ಬಕ್ಕಲಾಗ ಹೋಗಿ ಉಣಾಕ್ ಬಕ್ಷೀರಿನ ತನ್ನ ಮನೆ ಬಕ್ಕಲಾಗ ಬೇಕಾದಟ್ಟು ಜಾಗ ಇಲ್ಲನ ಹಗ್ಗರ್ದಿತ್ತಂತ ಶಾಂತಕ್ಕ ಒಂದು ಸಮಯ ಜಗಳ ಬರ್ತಾರ ತಡಿ ಈಗ ನೋಡ್ದೆ ತಗೊಂಡು ಆಗಲೇ ಬರಾತಿದ್ಲಕ್ಕೆ ನಿನ್ನ ಮನೆ ನಿನ್ನ ಮಗ ಸಸಿ ಇದ್ರ ಅಂತೇಳಿ ತರಲಿಲ್ಲ ಅದನ್ನ ಜಗಳನ ಊರ್ ಹೊಂಟ್ರ ತಡೆವಾ ಹೋಗಿನ್ ಬರ್ತೇನೆ ಅನ್ಕೊಂತ ಅರ್ಬಿಗೆ ಹಾಕತ್ತಾಳೆ ಬೇರೆ ಉಳಿದಿದ್ದು ಹೌದಾ ಏನಪ್ಪ ಅಲ್ಲ ಅವ್ರಿಗೆ ಗೊತ್ತಾಗೋದಿಲ್ಲ ನೀ ಯಾ ಸೀರೆ ನಮ್ದು ಯಾ ಸೀರೆ ಮಂದಿದು ಅಂತೇಳಿ ಅದು ಹೆಂಗೆ ಒಳಗೆ ಹೇಳ್ಕೊಂಡು ಹೋದ್ಲ ಏನವ ಏನು ಬೇಕಂತ ತೊಗೊಂಡೋದೇಳ ಯಾರಿಗೆ ಗೊತ್ತು